ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜೂನ್ 30ರ ಒಳಗಡೆ ಏನು ಜಿ.ಬಿ. ಎಲೆಕ್ಷನ್ ನಡೆಸಲು ಸುಪ್ರೀಂ ಕೋರ್ಟ್ ಆದೇಶ ಮಾಡಿರುವಂಥ ಹಿನ್ನೆಲೆಯಲ್ಲಿ ಜಿ.ಬಿ. ಚುನಾವಣೆಗೂ ಕೂಡ ಸಿದ್ಧತೆ ಆಗ್ತಾ ಇದೆ. ಈ ಬಾರಿ ಏನು ಬ್ಯಾಲೆಟ್ ಪೇಪರನ್ನು ಬಳಕೆ ಮಾಡೋದಕ್ಕೂ ಕೂಡ ರಾಜ್ಯ ಚುನಾವಣಾ ಆಯೋಗ ನಿರ್ಧರಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇ.ವಿ.ಎಂ ದೋಷ ಇರುವಂಥ ಆರೋಪ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಸಲು ನಿರ್ಧಾರ ಮಾಡಿದ್ವಿ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರೋದು. ಸದ್ಯ ಈ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿ ನಾಯಕರಾದಂಥ ಸಿ.ಟಿ. ರವಿ ಇದ್ದಾರೆ. ಸರ್, ಈಗ ಈ ಬಾರಿ ಜಿ.ಬಿ. ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಕೆ ಮಾಡ್ತೀವಿ ಅಂತೇಳಿ ನಿರ್ಧಾರ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಸರ್, ಈಗ ಯಾವಾಗಲೂ ತಾಂತ್ರಿಕತೆಯ ಕಡೆಗೆ ಹೋಗೋದು ಬೆಳವಣಿಗೆಯ ಲಕ್ಷಣ. ತಾಂತ್ರಿಕತೆಯಿಂದ ಮತ್ತೆ ಅವರು ಬ್ಯಾಲೆಟ್ ಕಡೆಗೆ ಹೋಗ್ತಾ ಇದ್ದಾರೆ, ಮತಪತ್ರಗಳ ಕಡೆಗೆ. ಇರಲಿ, ಇದರ ಮೂಲಕ ಜನಾಭಿಪ್ರಾಯನ ಏನು ಬದಲಾಯಿಸೋಕ್ಕಾಗಲ್ಲ. ಮತಪತ್ರಗಳನ್ನು ಟ್ಯಾಂಪರ್ ಮಾಡೋದು ಸುಲಭ ಅನ್ನೋದನ್ನು ಸನ್ಮಾನ್ಯ ಗೃಹ ಸಚಿವರು ತಮ್ಮೊಂದು ಹೇಳಿಕೆ ಕೊಟ್ಟಿದ್ದರು. ಹೇಗೆ ಬ್ಯಾಲೆಟ್ ಪೇಪರ್ ಇದ್ದಾಗ ನಾವೇ ಎಲ್ಲ ಒತ್ತಿ ಹಾಕ್ತಿದ್ವಿ, ಮುಖಂಡರುಗಳಿಗೆ ಕಾಸು ಕೊಟ್ಟು ವೋಟರ್ಸ್ ಬರ್ದಂಗೆ ನೋಡ್ಕೋತಿದ್ವಿ, ಎಲ್ಲ ಒಟ್ಟು ನಾವೇ ಹಾಕ್ತಿದ್ವಿ ಅಂತ ಹೇಳಿದರು. ಇದು ಇವತ್ತಿನ ಗೃಹ ಸಚಿವರ ಹೇಳಿಕೆ. ಹಿ ಈಸ್ ಒನ್ ಆಫ್ ದ ಸೀಸನ್ ಪೊಲಿಟಿಷಿಯನ್. ಅಂದರೆ ಅವರ ಅನುಭವ ಬ್ಯಾಲೆಟ್ನಲ್ಲಿ ಆ ರೀತಿ ಇದೆ. ಅದರ ಅನುಭವದ ಪುನರಾವರ್ತನೆ ಜಿ.ಬಿ.ಎ ಎಲೆಕ್ಷನ್ನಲ್ಲಾದರೆ ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಇವರು ಫಲಿತಾಂಶವನ್ನೇ ಬದಲಾಯಿಸುವ ಅನುಮಾನ ಇದೆ. ಹಾಗಾಗಿ ಪ್ರತಿಯೊಂದು ಚುನಾವಣೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಡೆಯುವಂತೆ ನೋಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಚುನಾವಣಾ ಆಯೋಗದ ಕರ್ತವ್ಯ ಇದೆ. ನಾವು ಆಗ್ರಹಿಸ್ತೇವೆ. ಒಂದು SIR ಇನ್ನೂ ಬಂದಿಲ್ಲ, ಆದರೆ ಮ್ಯಾಪಿಂಗ್ ಕೆಲಸ ಕೆಲವು ಕಡೆ ನಡೀತಾ ಇದೆ. ಕೆಲವು ಮತೀಯವಾದಿ ಸಂಘಟನೆಗಳು ಪತ್ವಾನೇ ಹೊಡೆಸ್ಬಿಟ್ಟಿದ್ದಾವೆ. ಪತ್ವ ಹೊಡೆಸಿ ಇವತ್ತು ಕರ್ನಾಟಕದಲ್ಲಿ ಹುಟ್ಟಿದವರು ದಾಖಲೆ ಪಡೆಯೋದು ಭಾಳ ಕಷ್ಟ, ಚಪ್ಪಲಿ ಸವಸ್ಬೇಕು. ಆದರೆ ಅಕ್ರಮ ನುಸುಳುಕೋರರು 1,000-1,500 ರೂಪಾಯಿ ಕೊಟ್ಟು ಅವರಿಗೆ ಆಧಾರ್ ಕಾರ್ಡ್ ಸಿಗುತ್ತೆ. ಅವರಿಗೆ ಇಲ್ಲಿ BPL ಕಾರ್ಡ್ ಮಾಡಿಕೊಡೋ ವ್ಯವಸ್ಥೆ ಇದೆ. ಅವರಿಗೆ ಮತದಾರರ ಪಟ್ಟಿಯಲ್ಲಿ ಸೇರಿಸುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಅವರಿಗೆ ಇಲ್ಲಿ ಬ್ಯಾಂಕ್ ಸಾಲ ಕೊಡೋ ವ್ಯವಸ್ಥೆ ನಿರ್ಮಾಣ ಆಗಿದೆ. ಭಾರತದ ಆಂತರಿಕ ಸುರಕ್ಷತೆಗೆ ಆಗುವ ಧಕ್ಕೆ ಮತ್ತು ಅಪಾಯವನ್ನೂ ಲೆಕ್ಕಿಸದೆ ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ, ಸ್ವಾರ್ಥಕ್ಕಾಗಿ ಕೆಲವರು ಯೋಜನಾಬದ್ಧ ರೀತಿಯಲ್ಲಿ ಅಕ್ರಮ ನುಸುಳುಕೋರರಿಗೆ ಅಕ್ರಮ ದಾಖಲೆಗಳನ್ನು ನಿರ್ಮಾಣ ಮಾಡಿಕೊಟ್ಟು ಮತದಾರರ ಪಟ್ಟಿಗೆ ಸೇರಿಸುವ ಕೆಲಸನೂ ಮಾಡ್ತಾಯಿದ್ದಾರೆ. ಇದನ್ನು ಪತ್ತೆ ಹಚ್ಚಬೇಕಾಗಿರುವಂಥ ರಾಜ್ಯ ಸರ್ಕಾರ ಪತ್ತೆ ಹಚ್ಚಲಿಕ್ಕೆ ಹೊರಟವ್ರ ಮೇಲೆ ಮೊಕದ್ದಮೆ ದಾಖಲಿಸಿ ಅವ್ರ ಬಾಯಿ ಮುಚ್ಚಿಸುವ ಮತ್ತು ಬೆದರಿಸುವ ತಂತ್ರಕ್ಕೆ ಮೊರೆ ಹೋಗಿದೆ. ಹಾಗಾಗಿ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಪ್ರಾಮಾಣಿಕ ಚುನಾವಣೆ ನಡೆಯುತ್ತೆ ಅನ್ನೋದು ಒಂದು ಕ್ವಶನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ. ನಮ್ಗೆ ಅನುಮಾನ ಇದೆ. ಯಾಕೆ ಅಂದರೆ ಗೃಹ ಸಚಿವರ ಹೇಳಿಕೆ, ಬ್ಯಾಲೆಟ್ ಪೇಪರ್ನಲ್ಲಿ ಹೇಗೆ ನಾವು ನಕಲಿ ಮತದಾನ ಚಲಾಯಿಸ್ತಾ ಇದ್ವಿ ಅನ್ನುವಂಥ ಅವ್ರ ಹೇಳಿಕೆ ಮತ್ತು ಅವರ ಅನುಭವದ ಮಾತದು. ಎರಡನೇದು ಕಾಂಗ್ರೆಸ್ನ ಇತಿಹಾಸ. ಮೂರನೇದು ಅಕ್ರಮ ನುಸುಳುಕೋರರು ಅವರು ಮತದಾರರ ಪಟ್ಟಿಯಲ್ಲಿ ಶಾಮೀಲಾಗ್ತಾ ಇರೋದು. ಇದ್ರ ಬಗ್ಗೆ ನಮಗೆ ಭಯ ಇದೆ. ಬ್ಯಾಲೆಟ್ ಆಗಲಿ ಅಥವಾ EVM ಆಗಲಿ ನಮ್ಗೆ ಅದ್ರ ಬಗ್ಗೆ ಆತಂಕ ಇಲ್ಲ. ಆದರೆ ರಾಜ್ಯ ಸರ್ಕಾರದ ಮಾನಸಿಕತೆ ಮತ್ತು ರಾಜ್ಯ ಸರ್ಕಾರದಲ್ಲಿ ಯಾರ್ಯಾರು ಮಂತ್ರಿಗಳಾಗಿದ್ದಾರೆ ಅವರ ಈ ಒಂದು ವೋಟಿಂಗ್ ಟ್ಯಾಂಪರಿಂಗ್ ಮಾಡುವಂಥ ಕಲೆ, ಇದ್ರ ಬಗ್ಗೆ ನಮಗೆ ಆತಂಕ ಇದೆ. ಹಾಗಾಗಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಶೀಲಿಸಬೇಕು, ನೈಜ ಮತದಾರರು ಉಳಿಯುವಂತೆ ನೋಡಿಕೊಳ್ಬೇಕು, ಅಕ್ರಮ ನುಸುಳುಕೋರರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಈ ಹಿನ್ನೆಲೆಯಲ್ಲಿ ನಮಗೆ ಪಾರದರ್ಶಕವಾಗಿ ಆಗಬೇಕು ಅಂತ ಆಗ್ರಹಿಸ್ತೇವೆ. ಬ್ಯಾಲೆಟ್ ಪೇಪರ್ನಲ್ಲಿ ಅಕ್ರಮ ಆಗೋದಿಲ್ಲ, EVM ದೋಷ ಇರುತ್ತೆ, ಮತ್ತು ವೋಟ್ ಚೋರಿ ಕೂಡ ಆಗಿದೆ. ಹೀಗಾಗಿ ಜಿ.ಬಿ. ಎಲೆಕ್ಷನಲ್ಲಿ ಈ ಬಾರಿ ಬಳಸ್ತಾ ಇದ್ದೀವಿ ಅನ್ನೋ ಅಂತ ಸರ್. ಈಗ ವೋಟ್ ಚೋರಿ ಅಂತ ಹೇಳುವವರು ಹೇಗೆ 136 ಸೀಟ್ EVMನಲ್ಲೇ ಗೆದ್ರಿ ಅಂತ ಸ್ವಲ್ಪ ಹೇಳಿ, ಬೆಳಕು ಚೆಲ್ಲಿ. EVMನಲ್ಲೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಅವ್ರ ಪಕ್ಷದ ಎಲ್ಲ ಶಾಸಕರು ಅದೇ EVMನಲ್ಲಿ ಗೆದ್ದಿದ್ದಾರಲ್ಲ, ಹೇಗೆ ಗೆದ್ರಿ?